ಜೆಡಿಎಸ್ ಪಕ್ಷ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. ಹಾಗಾಗಿ ನಾಳೆ ಹಾಸನದಲ್ಲಿ ಸಮಾವೇಶ ಇದೆ. ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ದೇವೇಗೌಡರು ಜಿಲ್ಲೆಗೆ 63 ವರ್ಷಗಳ ಕಾಲ ಕೊಡುಗೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಕೊಡುಗೆ ಏನು ಗೊತ್ತಿದೆ. ನಂಬಿಕೆ ದ್ರೋಹಿ ಪಕ್ಷ ಕಾಂಗ್ರೆಸ್. ಹಾಸನ ಜಿಲ್ಲೆಗೆ ಅಭಿವೃದ್ಧಿ ಕಾಮಗಾರಿ ತಂದಿದ್ದು ಕೂಡ ಜೆಡಿಎಸ್ ಪಕ್ಷ. ದೇವೇಗೌಡರನ್ನ 10.5 ತಿಂಗಳಿಗೆ ಕೆಳಗಿಳಿಸಿದ್ರಲ್ಲ ಅಂತ ರೇವಣ್ಣ ಕಿಡಿಕಾರಿದ್ರು. ಜೆಡಿಎಸ್ಗೆ ಬೆಳ್ಳಿ ಹಬ್ಬದ ಸಂಭ್ರಮದ ಹಿನ್ನೆಲೆಯಲ್ಲಿ ನಾಳೆ ಹಾಸನದಲ್ಲಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೂ ಮುನ್ನಾ ದಿನ ಮಾಜಿ ಸಚಿವ ರೇವಣ್ಣ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದಿದ್ದಾರೆ. ನಾಳೆ ಹಾಸನ ನಗರದಲ್ಲಿ ಹಾಸನ ಜಿಲ್ಲೆಯ ಏನು ನಮ್ಮ ಪಕ್ಷಕ್ಕೆ 25 ವರ್ಷ ಆಯ್ತು ಬೆಳ್ಳಿ ಹಬ್ಬ ಆಚರಣೆ ಮಾಡೋದು ಒಂದು. ನಮ್ಮ ಪಕ್ಷದ ದೇವೇಗೌಡರು ಇವತ್ತು ಈ ಜಿಲ್ಲೆಗೆ ಅವ್ರದೇ ಆದಂಥ ಒಂದು ಕೊಡುಗೆ ಕೊಟ್ಟಿದ್ದಾರೆ. 63 ವರ್ಷಗಳ ಕಾಲ ಸುದೀರ್ಘವಾಗಿ ಜಿಲ್ಲೆಗೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಅವ್ರದ್ದೇ ಒಂದು ಕೊಡುಗೆ ಇದೆ. ಈ ಜಿಲ್ಲೆಯ ಈ ರಾಷ್ಟ್ರದಲ್ಲಿ ಯಾರು ಒಬ್ಬ ಮಾಜಿ ಪ್ರಧಾನಮಂತ್ರಿ, ಯಾವುದೇ ಕಪ್ಪು ಚುಕ್ಕಿ ಇಲ್ಲದಲೇ ಇರೋಂಥ ಒಬ್ಬ ಪ್ರಧಾನಮಂತ್ರಿ ಇದ್ದರೆ ಅದು ನನ್ನ ತಂದೆ ಅಂತ ಹೇಳ್ತಾ ಇಲ್ಲ, ಸನ್ಮಾನ್ಯ ದೇವೇಗೌಡರು ಅಂತ ಹೇಳಬೇಕಾಯ್ತು. ಇವತ್ತು ಹಾಸನ ನಗರಸಭೆಗೆ ಇವತ್ತು ಮಹಾನಗರ ಪಾಲಿಕೆ ಆದರೂ ಸಹ ಇವತ್ತು ಈ ಸರ್ಕಾರ ದ್ವೇಷದ ಮೇಲೆ ಬಿಡಿಗಾಸನ್ನು ಕೊಟ್ಟಿಲ್ಲ. ಇವತ್ತು 3 ವರ್ಷಗಳ ಕಾಲದಿಂದ ದೇವೇಗೌಡರು ಕಳೆದ 2.5 ವರ್ಷದಿಂದ ನನ್ನ ಜಿಲ್ಲೆ ಜನ ನೋವು ಅನುಭವಿಸ್ತಾ ಇದ್ದಾರೆ. ಅದನ್ನು ನೋವು ಅನುಭವಿಸ್ತಾ ನಾನು ಕಣ್ಣಿಂದ ನನ್ನ ಬದುಕಿರೋ ಅವಧಿನಲ್ಲಿ ಯಾವ ರೀತಿ ನೋಡಬೇಕು ಅನ್ನೋ ದೃಷ್ಟಿನಲ್ಲಿ ದೇವೇಗೌಡರು ಅವರೂ ಸಹ ಈ ಸಭೆಗೆ ನಾನು ಬರ್ತೀನಿ, ಈ ಜಿಲ್ಲೆ ನಾನು ಬದುಕಿದ್ದಾಗ ನನ್ನ ಕಣ್ಣು ಮುಂದೆ ಈ ಜಿಲ್ಲೆ ಹಾಳಾಗೋದಕ್ಕೆ ನಾನು ಬಿಡೋಕ್ಕಾಗಲ್ಲ, ಈ ಜಿಲ್ಲೆ ಉಳಿಸ್ಬೇಕು, ನನ್ನ ಜನ ಉಳಿಸ್ಬೇಕು ಅನ್ನೋ ಒಂದು ಅವರು ನನಗೆ ರಾಜಕೀಯವಾಗಿ 60 ವರ್ಷಗಳ ಕಾಲ ಸತತವಾಗಿ ದೇವೇಗೌಡರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.